ನಮಸ್ಕಾರ ಕರ್ನಾಟಕ. ಬೆಳಗ್ಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಬಿಐ ಡೈರೆಕ್ಟರ್ನ ಅವರ ನಿಜವಾದ ರೂಪನ ತೋರಿಸ್ದೆ. ಬೆಳಗ್ಗೆ ಏನ್ ಡೆವಲಪ್ಮೆಂಟ್ ಆಗಿರ್ಬೋದು. ನನ್ನ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಜನ ಪೊಲೀಸ್ ಅವರು ಇದ್ದಾರೆ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ನನ್ನ ಜೊತೆ ಫೋಟೋ ಇಡ್ಸ್ಕೊಂಡ್ರು ಕೆಲವು ಇನ್ಸ್ಪೆಕ್ಟರ್ಗಳು ಇವರು ಅವ್ರಿಗೆಲ್ಲರಿಗೂ ಡೈರೆಕ್ಟ್ ಆಗಿ ಧಮಕಿ ಪೊಲೀಸ್ ಕಮಿಷನರ್ ಆಫೀಸಿಂದ. ಏನಂತ ಧಮಕಿ ಅಂತಂದ್ರೆ ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಆ ಜಗದೀಶ್ ಕೈಲಿ ಆ ವಿಡಿಯೋ ತೆಗ್ಸೋದೇ ಸರಿ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದಯಾನಂದ್ ಐ ಲವ್ ಯು ದಯಾನಂದ್, ವೈ ಆರ್ ಯು ಸೋ ಗಿಲ್ಟಿ ದಯಾನಂದ್? ಏನಾಗ್ತಾ ಇದೆ ದಯಾನಂದ್ ನಿನ್ಗೆ? ಯಾಕಷ್ಟೊಂದು ಬೇಜಾರು? ವಾರಂಟ್ ಇದ್ದಕ್ಕೆ ನಾನು ಕರ್ಕೊಂಬಂದಪ್ಪ. ಈಗ ನೀನು ಎನ್ಕೌಂಟರ್ ಮಾಡೋದು ಫೇಕು ಅಂತ ನಮ್ಮ ಹತ್ರ ರಿಪೋರ್ಟ್ ಐತೆ, ನಾವು ವಿಡಿಯೋ ಮಾಡಿದ್ದೀನಪ್ಪ, ನಮ್ಮ ಹತ್ರ ದಾಖಲೆನೂ ಇದೆಯಪ್ಪ. ಅದಕ್ಕೆ ನೀನ್ ಯಾಕಪ್ಪ ನಿನ್ನ ಕೆಳಗಡೆ ಇರೋ ಪೊಲೀಸರಿಗೆ ಧಮಕಿ ಆಗ್ತಾ ಇರೋದು? ಪೊಲೀಸ್ ಕಮಿಷನರ್ ಮಾಡೋ ಕೆಲಸನ ಇದು? ಸಸ್ಪೆಂಡ್ ಮಾಡ್ತೀಯಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ? ಮಾಡಪ್ಪ. ಓಕೆ, ನಾವು ಕೂಡ ನಿನಗೆ ಕೌಂಟರ್ ಕೊಡಕ್ಕೆ ರೆಡಿ ಇದ್ದೀವಪ್ಪ. ಓಕೆ, ಲೀಗಲ್ ಕೌಂಟರ್ ಕೊಡ್ತೀವಪ್ಪ ನಿನ್ಗೆ. 31,000 ಪ್ರೊಕ್ಲಮೇಷನ್ ಬಾಕಿ ಇದೆ. ತಮ್ಮ ಎಕ್ಸ್ಪ್ಲನೇಷನ್ ಹೈಕೋರ್ಟ್ ಅಲ್ಲಿ ಕೇಳ್ತೀವಪ್ಪ ದಯಾನಂದಪ್ಪ, ಕೇಳ್ತೀವಪ್ಪ. 23,000 ನಾನ್ ಬೇಲೇಬಲ್ ವಾರೆಂಟು ಬಾಕಿ ಇದೆ, ನಾವು ಅದನ್ನೂ ಕೇಳ್ತೀವಪ್ಪ. ಆಯ್ತು ದಯಾನಂದ, ನಿನ್ ಕೆಲಸ ಮಾಡಪ್ಪ. ತಾವು ಫ್ಯೂಚರು ಸಿಬಿಐ ಡೈರೆಕ್ಟರ್ ಆಗ್ಬೇಕೇನಪ್ಪ? ಆಗಪ್ಪ, ಆಲ್ ದಿ ಬೆಸ್ಟ್ ಅಪ್ಪ. ಈಗ ಪ್ರವೀಣ್ ಸುದ್ ಆಗವನಪ್ಪ, ತಾವು ಮುಂದುವರಿರಪ್ಪ. ಅದಕ್ಕೆ ಉತ್ತರನ ನಾವು ಕೊಡ್ತೀವಪ್ಪ. ಒಬ್ಬ ಪೊಲೀಸ್ ಕಮಿಷನರ್ ತನ್ನ ತಪ್ಪನ್ನ ಹೇಳಿದಾಗ ತನ್ನ ಈಗೋಗಿ ಬರ್ತಾನೆ, ಆಮೇಲೆ ಕೆಳಗಡೆ ಆಫೀಸರ್ಗಳಿಗೆ ಧಮಕಿ ಆಗ್ತಾನೆ. ಅವನ ಈಗೋನ ಮತ್ತೆ ಅವನ ತಾಕತ್ತನ್ನ ತೋರಿಸ್ತಾನೆ ಅಂತಂದ್ರೆ ಯೂನಿಫಾರ್ಮ್ ತಾಕತ್ತನ್ನ ತೋರಿಸ್ತಾನೆ. ಬ್ಲ್ಯಾಕ್ ಕೋಟ್ ಕೆಪಾಸಿಟಿ ನಾನು ತೋರಿಸ್ತೀನಿ. ಈಗ ವಕಾಲ ಸೈನ್ ಮಾಡ್ದಿರ್ಬೋದು, ಬ್ರೈನಲ್ಲಿ ಬುದ್ಧಿ ಐತೆ. ನನ್ನ ಬುದ್ಧಿನ ಆಡ್ಸಕ್ಕಾಗತ್ತಾ? ವಕಾಲತ್ ಬೇರೆ ಅವ್ರು ಸೈನ್ ಮಾಡ್ದಿರ್ಬೋದು, ಅಷ್ಟು ಬಿಟ್ರೆ ಪಾರ್ಟಿ ಇನ್ ಪರ್ಸನ್ ನಿನ್ನ ನಾಕಂಡ್ ರುಬ್ಬಿಲ್ಲ, ನಿನ್ನ ಬಾಯಲ್ಲಿ ನಿಜ ಬರ್ಸಿಲ್ಲ, ನಾನು ನಿನ್ನ ಅಹಂಕಾರ ಇಳಿಸಿಲ್ಲ. ನಾನು ಕೂಡ ಕೆಂಪೇಗೌಡನ ವಂಶದವನೇ ಅಲ್ಲ. ಏನ್ ಅನ್ಕೊಂಡ್ಬಿಡ್ತೀಯ? ದಾನ ನೀನು ಕಳ್ಸಿದ್ದೀನಿ. CM ಹೋಗಿದೆ ಚೀಫ್ ಮಿನಿಸ್ಟರ್ ಆಫೀಸ್ಗೆ, ಈ ಎಲ್ಲದನ್ನು ಕಳಿಸಿದ್ದೀನಿ. ಅಲ್ಲಿಂದ ಮೇಲಕ್ಕೆ ಡೆಲ್ಲಿಗೆ ಸುಪ್ರೀಂ ಕೋರ್ಟ್ ಕೌನ್ಸಿಲ್ಗೂ ಹೋಗೈತೆ. ಏನು ಹೋಗೈತೆ? ನಿನ್ನ ಎಲ್ಲೆಲ್ಲಿ ರುಬ್ಬಿಸ್ತೀನಿ, ಇಲ್ಲೊಂದು ರೌಂಡ್ ರುಬ್ಬಿಸ್ತೀನಿ CMO ಆಫೀಸಲ್ಲಿ, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ರೌಂಡ್ ರುಬ್ಬಿಸ್ತೀನಿ ನಿನಗೆ, ಅವನಿಗೂ ರುಬ್ಬಿಸ್ತೀನಿ. ಕನ್ಸೈನ್ಮೆಂಟ್ ಬಿಡ್ತಾವನಲ್ಲ ಇಲ್ಲಿ ಗುಜರಾತ್ ಮುಂಡ್ರಾ ಪೋರ್ಟು ದ್ವಾರಕಾ ಪೋರ್ಟ್ ಅಲ್ಲಿ ಡ್ರಗ್ಗಳು ಬರ್ತಾವಲ್ಲ, ನಾಚಿಕೆ ಮಾನ ಮರ್ದಿಲ್ವೇನ್ರೋ ನಿಮ್ಗೆ? ನೀವು ನಿಜವಾಗ್ಲೂ ದೇಶ ಕಾಯೋರಾ? ಆ ಸಿದ್ದರಾಮಯ್ಯ ಎಷ್ಟು ಹುಚ್ಚೆ ಹಿಡ್ದ, ಆ ರಾಹುಲ್ ಗಾಂಧಿ ಎಷ್ಟು ಸಿಗರೇಟ್ ಸೇದ್ದ, ಇನ್ನೊಬ್ಬ ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ಕೆಮ್ಮುದ, ಇದನ್ನೆಲ್ಲ ಹೇಳಕ್ಕಾಗತ್ತೆ? ಆ ಗುಜರಾತ್ ಪೋರ್ಟ್ ಅಲ್ಲಿ ಕನ್ಸೈನ್ಮೆಂಟ್ಗಳು ಬರ್ತಾವಲ್ಲ, ಅದನ್ನ ತಡೆಯೋ ಯೋಗ್ಯತೆ ಅಲ್ವಾ? ನಮ್ ಜನ ಕೂಡ ಸಾಯ್ಬೇಕು, ನೀವು ದುಡ್ಡು ಮಾಡ್ಕೊಂಡು ಒಳ್ಳೊಳ್ಳೆ ಪೋಸ್ಟಲ್ಲಿ ಮಜಾ ಮಾಡ್ಬೇಕು.